ದುರ್ಗಮ್ಮ ಎಲ್ಲ ಬೇಗ ಬೇಗ ಇಳಿಸು. ಅಲ್ಲಿಡು, ನಿಧಾನಕ್ಕಿಡು. ಅಮ್ಮ, ನಿಶ್ಚಿತಾರ್ಥ ಮದ್ವೆ ಹುಡುಗರೆ ಒಂದೇ ಸಲ ಬಂದ್ ತಲುಪ್ತು ಬಿಡೋಣ. ನಿನ್ನ ಮಾತಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ದೇವಿ. ಕಣ್ ತೆರೆಸ್ದೆ ನೀನು. ಅಮ್ಮ ಅಮ್ಮನೇ ಕಣೆ. ತಾಯಿಯಿಂದ ದೂರ ಆಗ್ಬಾರ್ದು ಅಣ್ಣ. ಬಾ, ನಾನು ಸಹಾಯ ಮಾಡ್ತೀನಿ, ಎಲ್ಲ ಒಳಗಿಡೋಣ. ಬಾ ಬೇಗ. ಸ್ವಾಮಿ ಕೊಡು ಬೇಗ. ಅಮ್ಮ, ಏನದು? ಮನೆ ಸಾಮಾನು. ಅಮ್ಮ, ನೀನ್ ಅಪ್ಪಣೆ ಕೊಟ್ರೆ ಇವತ್ತಿಂದ ನಾನು ನಿನ್ ಜೊತೆನೆ ಇರ್ತೀನಿ, ಇಲ್ಲೇ ಇರ್ತೀನಿ. ಮಗನೆ, ಇದೇನಮ್ಮ, ವಾಪಸ್ ಬಂದ್ರು ಅಳ್ತೀಯ, ಮನೆ ಬಿಟ್ಟು ಹೋದ್ರು ಅಳ್ತೀಯ. ಸಂತೋಷ ಕಣ. ಅಮ್ಮ, ನಾನು ವಾಪಸ್ ಬರಕ್ಕೆ ಕಾರಣ ಯಾರು ಗೊತ್ತಾ? ಸಾಕ್ಷಾತ್ ದೇವಿ. ಹೆಂಗೆ ಚಿಕ್ಕಮ್ಮ? ಚಿಕ್ಕಮ್ಮ, ನಾನು ಊರಲ್ಲಿ ಇಲ್ದೇ ಇರುವಾಗ ಅಣ್ಣ ಮನೆ ಬಿಟ್ಟು ಹೋಗಿದ್ದ. ನಾನು ಊರಿಗೆ ವಾಪಸ್ ಬಂದ್ಮೇಲೆ ಅಣ್ಣನು ನಿಮ್ ಹತ್ರ ಬಂದ್ ಸೇರ್ದ. ಅಲ್ಲಿಗೆ ಮಗ ವಾಪಸ್ ಬರಕ್ ಕಾರಣ ಯಾರು? ನಾನು. ಆಯ್ತಮ್ಮ, ತಾಯಿ ಬನ್ಶಂಕ್ರಮ್ಮ, ನೀನೇ. ಇರ್ಲಿ, ಇರ್ಲಿ. ಚಿಕ್ಕಮ್ಮ, ನಿಮ್ ಮಗನ್ನ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ ನನಗೇನೂ ಇಲ್ವಾ? ಅಪ್ಪ, ಒಂದ್ ದೊಡ್ಡ ಭಾರ ಕಳೀತು. ಅಮ್ಮ ಮಗನ್ನ ಒಂದು ಮಾಡ್ಬಿಟ್ಟೆ. ಏ ಸ್ವಾಮಿ, ಬೇಗ ತಗೊಂಬರ. ನನಗೆ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಈ ತರ ಯಾವಾಗ್ಲೂ ನಿಮಗ್ ಸಹಾಯ ಮಾಡೋ ಶಕ್ತಿ ನನ್ನಲ್ಲಿ ಜಾಸ್ತಿ ಆಗ್ಲಿ ಅಂತ. ನಾವು ಕಷ್ಟದಲ್ಲಿರ್ಬೇಕು, ನೀನ್ ಯಾವಾಗ್ಲೂ ಸಹಾಯ ಮಾಡೋ ಸ್ಥಿತಿಯಲ್ಲಿರ್ಬೇಕು ಅಂತನಾ? ಅಯ್ಯೋ, ಹಂಗಲ್ಲ ಚಿಕ್ಕಮ್ಮ. ಮಗನ್ಗೆ ಅಮ್ಮ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ಕೊಟ್ಟಿದೀನಿ ಅಂದೆ. ಬೇಡ ಬೇಡ ಅಂತ ಕೂತ್ಬಿಟ್ಟಿದ್ದ ಅಣ್ಣ. ನಿಮ್ ಬಗ್ಗೆ ಒಳ್ಳೇದನ್ನೆಲ್ಲ ಹೇಳಿ ಅವನಿಗೆ ವಾಪಸ್ ಬರಕ್ಕೆ ನಾನೇ ಒಪ್ಸಿದ್ದು. ಹೌದಮ್ಮ, ನನಗಂತೂ ವಾಪಸ್ ಬರೋ ಮನ್ಸೇ ಇರ್ಲಿಲ್ಲ. ದೇವಿ ಹೇಳಿದ್ದಕ್ಕೆ ನಾನು ಬಂದಿದ್ದು. ತಾಯಿಗೋಸ್ಕರ ಬಂದಿಲ್ಲ, ತಂಗಿಗೋಸ್ಕರ ವಾಪಸ್ ಬಂದಿದ್ದೀನಿ ಅಂತಿದೀಯ. ಬಿಡಿ ಚಿಕ್ಕಮ್ಮ, ನಿಮ್ ಮಗನ್ನ ವಾಪಸ್ ಕೊಡ್ಸಿದ್ದಕ್ಕೆ ನೀವ್ ನನಗ್ ಉಡುಗೊರೆ ಕೊಡ್ಲೇಬೇಕು. ನಿನಗೆ ನಿನ್ನ ಜೀವನದಲ್ಲಿ ಯಾವುದು ತುಂಬಾ ಮುಖ್ಯ ಹೇಳು. ಓಕೆ ಚಿಕ್ಕಮ್ಮ. ಹೇಳೆ, ಪರವಾಗಿಲ್ಲ, ನಾಚ್ಕೋಬೇಡ. ಅದು ನನ್ನ ಸುಚೇಂದ್ರನ್ ಮದ್ವೆ ಸಾಂಗವಾಗಿ ನೆರವೇರ್ಬೇಕು. ಅದೇ ನನಗೆ ಮುಖ್ಯ ಚಿಕ್ಕಮ್ಮ.
ವಾಪಸ್ ಬರೋದಿಕ್ಕೆ ನೀನ್ ಕಾರಣ ಅಲ್ವೇನೆ ದೇವಿ? ಹೆತ್ತು ಹೊತ್ತಿದ್ದು ನಾನು, ಆದ್ರೆ ಅವನು ಕೇಳಿದ್ದು ನಿನ್ನ ಮಾತನ್ನ. ನಾನಪ್ಪನೇ ಎಲ್ಲರನ್ನು ಮರಳು ಮಾಡ್ಬಿಡ್ತೀಯ ಅಲ್ವೇನೆ? ನೀನು ಕರೆಸಿದ್ದು ನನ್ನ ಮಗನಲ್ಲ, ನಿನ್ನ ಅವನತಿನ. ನನ್ನ ಸಂಪೂರ್ಣ ನಾಶ ಮಾಡಬೇಕು ಅನ್ನೋದೇ ನನ್ನ ಗುರಿ. ಅಮ್ಮನವರು ನಿನ್ನ ಮದುವೆ ನಡೆಸ್ತೀನಿ ಅಂತ ಮಾತು ಕೊಟ್ಟಿದ್ದಾರ? ತೋರಿಸ್ತೀನಿ, ಶಂಕ ಓದ್ತೀನಿ, ವರ ಕೇಳ್ತೀನಿ. ಕೊಟ್ಟ ಮಾತನ್ನ ಅಮ್ಮನವರೇ ಹಿಂದಕ್ಕೆ ಪಡೆದು ನಿನ್ನ ಮದುವೆ ನಿಲ್ಲೋ ಹಾಗೆ ಮಾಡ್ತೀನಿ. ಮಾಡ್ಲಿಲ್ಲ ಕೇಶವನಾಥ್ರಿದಾರ? ಬೆಳಿಗ್ಗೆ ಬಂದ್ರೆ ಆಗಲ್ವಾ? ಜನ ಸರಿ ಇಲ್ಲ, ಗಾಳಿ ಸುದ್ದಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ದೇವಿ ಚಿಕ್ಕದನಿಗಳ ಮದುವೆ ತಯಾರಿ ನಡೀತಾ ಇದೆ. ಇಲ್ಲಿ ಇಷ್ಟು ಹೊತ್ತಲ್ಲಿ ಬರಬಾರ್ದು. ಬಂದಿದ್ದೀನಿ ಅಂದ್ರೆ ಏನ್ ಅರ್ಥ ಗೊತ್ತಾ? ಮುಖ್ಯವಾದ ವಿಷಯನ ಕೇಶವನಾಥ್ರ ಹತ್ರ ಮಾತಾಡ್ಬೇಕು. ಇದಾರ? ದಣಿಗಳು ಬೆಳಿಗ್ಗೆ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿಗೆ ಬಾ. ಅಂದುಕೊಂಡ ಗುರಿ ಸಾಧಿಸಬೇಕು ಅಂದ್ರೆ ಕೆಲವೊಂದು ಕೆಲಸಗಳು ಈಗಿಂದೀಗಲೇ ಶುರುವಾಗಬೇಕು. ಗುರಿ ಸಾಧನೆಗೆ ಮುಹೂರ್ತ, ಸ್ಥಳ, ದಿನ, ದಿನಾಂಕ ನೋಡಕ್ಕಾಗಲ್ಲ. ನಿನ್ನನ್ನು ತಳ್ಳಿಕೊಂಡು ಒಳಗ್ ಹೋಗ್ಲೋ ಹೇಗೆ? ದಣಿಗಳಿದ್ದಾರೆ, ಒಳಗಡೆ ಬಾ. ಸುಚೇಂದ್ರ? ದಣಿಗಳು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಸುಚೇಂದ್ರ, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೋ ಬಂದೆ? ಅಕ್ಕಪಕ್ಕ ನೋಡಿದ್ರೆ ಓ ದೇವಿ, ನೀನಾ? ಕತ್ಲಲ್ಲಿ ಗೊತ್ತೇ ಆಗ್ಲಿಲ್ಲ ಕಣೆ. ನಾನು ಅವಳ ಮನೆಗೆ ಹೋಗ್ಬೇಕು, ಬರಲಾ? ನಿಲ್ಲ ಸುಚೇಂದ್ರ, ಎಲ್ಲಿಗೆ ಹೊರಟಿದ್ಯಾ ಇಷ್ಟೊತ್ತಲ್ಲಿ? ಮೂಲೆ ಮನೆ ಅಂಬಿಕನ್ ಮನೆಗೆ. ಅಂಬಿಕಾ, ತುಂಬಾ ಆಸೆಗಳಿದೆ ಮನ್ಸಲ್ಲಿ. ತಾವು ಸ್ತ್ರೀಲೋಲ ಅಂತ ಗೊತ್ತಿರ್ಲಿಲ್ಲ. ಇನ್ನೇನೇ ಮಾಡ್ಲಿ, ಮನಸ್ಸು ಜಿಲೇಬಿ ಇದ್ದಂಗೆ, ತುಂಬಾ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ನಾನ್ ಬೇರೆ ಮೊದ್ಲ ಯಾವ ಹೀರೋಗೂ ಕಮ್ಮಿ. ಯಾವತ್ತಾದ್ರೂ ಒಂದೇ ಒಂದ್ ದಿವ್ಸ ಈಜಿದ್ಯೇನೆ? ಒಂದೇ ಒಂದ್ ದಿವ್ಸ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಿದ್ಯೇನೆ? ಕುದಿದ್ರೆ ರಾತ್ರಿ ತಿಂದಿದ್ದೆಲ್ಲ ಹೊರಗ್ ಬರ್ಬೇಕು. ತಲೆಹರಟೆ ಮಾಡ್ತೀವಿ ಇಷ್ಟೊತ್ತಲ್ಲಿ. ಚಿಂಗ್ ಚಾಂಗ್ ಚೋಂಗ್ ಚಿಂಗ್ ಚೌ ಅಂದ್ರೆ ನಾನಪ್ಪ, ನೀನ್ ಅಮ್ಮ ಅಂತ. ದೇವಿ, ಅಪ್ಪ ಬಂದ್ರ ಅನ್ಸುತ್ತೆ. ಸುಚೇಂದ್ರ, ನೀನು ಹೋಗು, ಬಚ್ಚಿಟ್ಕೋ. ತಮ್ಮ ಹೇಳ್ತೀನಿ, ಹೋಗು. ದೇವಿ, ಬೇಗ ಹೋಗು. ದೇವಿ, ದೇವಿ, ಇಲ್ಲೇನೆ ಮಾಡ್ತಿದ್ಯಾ? ಚೀನ್ ಚಾನ್ 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 ಏನದು ಚೀನ್ ಚಾಂಗ್ 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 ಅನ್ಕೊಂಡು ಇಷ್ಟೊತ್ತಿನಲ್ಲಿ ಇಲ್ಲೆಲ್ಲ ಬರ್ತಾರ? ಹಾವು ಚಳು ಎಲ್ಲ ಇರ್ತವೆ. ನಡಿ ಒಳಗ್ ನೀನು ನಡಿ. ಚಂದ್ರ ಅಪ್ಪ,
ಚಂದ್ರ ಅಮಾವಾಸ್ಯೆ ಇವತ್ತೆಲ್ಲೇ ಬರ್ತಾನೆ ಚಂದ್ರ, ನಡಿ ಒಳಗೆ. ಇರ್ಲಪ್ಪ ಬಂದ್ಬಿಡ್ತಾನೆ. ಯಾರು? ಚಂದ್ರ. ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದೀನಿ, ನಿಶ್ಚಿತಾರ್ಥ ಆಗಿದ್ದು ತಲೆ ಕೆಟ್ಟಿದೆ ನಿನ್ಗೆ. ನಡಿಯ ಇರ್ಲಪ್ಪ. ನಡಿಯ ಒಳಗೆ. ಅಪ್ಪ ಒಂದೇ ನಿಮಿಷ. ಅಪ್ಪ ಅಪ್ಪ ಹೊಡಿಬೇಡಿ ಅಪ್ಪ, ಪಾಪ ಅವನು. ಯಾರು ಇಲ್ಲಪ್ಪ, ಚಂದಮ್ಮ. ಏಯ್, ನಿನಗ್ ತಲೆ ಕೆಟ್ಕೊಂಡು ನನ್ಗೂ ತಲೆ ಕೆಡಿಸ್ಬೇಡ. ನಡಿ ಒಳಗೆ. ಚಂದಮ್ಮ ಅಂತ ಚಂದಮ್ಮ ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಇರ್ತಾರ, ಇನ್ನೇನ ಆಗಿ ನೀ ಹೆದರ್ಕೊಂಡು ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ನಡಿ ಅಪ್ಪ ಬರ. ಒಂದೇ ಒಂದು ಅವಕಾಶ, ಅದು ಈ ಮದುವೆಯಿಂದ ನಿಮಗೆ ಸಮಸ್ಯೆಗಳಿದೆ ಅಂತ ನನಗೆ ಗೊತ್ತು. ನೀನಿಲ್ಲಿದ್ರೆ ನನಗೆ ಸಮಸ್ಯೆ ಆಗತ್ತೆ, ಹೊರಟು ಬಿಡು ಮಂಗ್ಲ. ಯಾಕೆ ಸಾಗ್ ಹಾಕಕ್ ನೋಡ್ತಿದ್ದೀರಿ? ಒಂದೇ ದೋಣಿಯಲ್ಲಿದ್ದೀವಿ, ನನ್ನ ಜೊತೆ ಕೈ ಜೋಡಿಸಿ ಎಲ್ಲ ತಲೆ ಕೆಳಗ್ ಮಾಡ್ಬಿಡೋಣ. ಯಾಕೆ ಸುಮ್ಮನೆ ಅಪ್ಪ ಮಗ ಹೊಡೆದಾಡ್ಕೋತೀರಿ? ಕಳಿಸೋ ಭೂಪಾಲ, ಯಾಕೋ ಬಿಟ್ಟೆ ಒಳಗಡೆ. ಸುಚೇಂದ್ರ ಬಂದ್ರೆ ನಡಿ ಮಂಗಳ. ದೇವಿ ಸುಚೇಂದ್ರನ್ ಮದುವೆ ನಡೆಯೋದು ನಿಮಗೆ ಬೇಕಿಲ್ಲ ಅಂತ ನನಗೆ ಗೊತ್ತು. ದೇವಿ ನೆಮ್ಮದಿಯಾಗಿರೋದು ನನಗೂ ಬೇಕಿಲ್ಲ. ಸುಮ್ಮನೆ ನನ್ನ ಜೊತೆ ಕೈ ಜೋಡಿಸಿ, ಈ ಮದುವೆ ಮುರಿದು ಬೀಳುತ್ತೆ, ನಿಮ್ಮ ಕನಸು ಸಾಕಾರ ಆಗುತ್ತೆ. ಯಾರು ಹೇಳಿದ್ದು ನಿನಗೆ ನನಗೆ ಈ ಮದುವೆ ಆಗೋದು ಬೇಕಿಲ್ಲ ಅಂತ? ಏನೇನೋ ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡು ನನ್ನ ಮುಂದೆ ನಿಲ್ಬೇಡ, ಹೊರಡು. 5 ಕ್ಷೇತ್ರ ಆಯ್ತು, 100 ಸರ್ತಿ ಪಲ್ಟಿ ಹೊಡೆದಿದ್ದೀರಿ ಆ ನಂಬೋದರಿಗಳನ್ನಿಟ್ಕೊಂಡು. ಏನಾಯ್ತು? ಏನೂ ಆಗ್ಲಿಲ್ಲ. ಗಂಡಸು ಮಾಡದ ಎಷ್ಟೋ ಕೆಲಸಗಳನ್ನ ಹೆಂಗಸು ಮಾಡಿ ತೋರಿಸಿದಾಳೆ. ಈ ಕ್ಷಣದಿಂದ ನನಗೆ ಆ ಮಂಥರನೇ ಗುರು. ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಕೈ ಜೋಡಿಸ್ತೀರೋ ಇಲ್ವೋ? ಏ ಮಂಗಳ, ಜನಿಗಳು ಹೇಳಿಲ್ವಾ ನಿನಗೆ ತಪ್ಪು ಅಭಿಪ್ರಾಯ ಆಗಿದೆ ಅಂತ? ಹೊರಡ್ತಾ ಇರೋ. ಆಯ್ತು, ಹೊರಡ್ತೀನಿ. ನಾನು ಯಾರು ಅಂತ ತೋರಿಸ್ತೀನಿ. ಶಂಖ ಊದಿ ಈ ಮದುವೆ ನಿಲ್ಲಿಸ್ತೀನಿ. ದೇವಿ ನೆಮ್ಮದಿಯಾಗಿರಬಾರ್ದು, ಅದು ನನ್ನ ಗುರಿ. ನೀವು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ರೆ ನಾನು ನಿಮ್ಮ ಮಗ ಸುಚೇಂದ್ರನ್ ಜೊತೆ ಕೈ ಜೋಡಿಸ್ತೀನಿ. ಮಗನನ್ನ ಅಪ್ಪನ ವಿರುದ್ಧ ಎತ್ಕಟ್ತೀನಿ. ಇಬ್ಬರಲ್ಲಿ ಒಬ್ರಿಗೆ ಅನಾಹುತ ಆದರೂ ಈ ಮದುವೆ ನಿಲ್ಲುತ್ತೆ. ನನಗೆ ಈ ಮದುವೆ ನಿಲ್ಲಬೇಕು ಅಷ್ಟೇ. ಒಂದು ನಿಮಿಷ ಮಂಗಳ. ಈ ಮದುವೆ ನಡೆಯೋದು ನನಗೂ ಬೇಕಿಲ್ಲ. ಹೊಸ ಪವಾಡಕ್ಕೆ ನಂಬೋದರಿಗಳು ಮಂಗಳಂಗ್ ಮದ್ದರ್ದು ಕುಡ್ಸಿದ್ರಾ? ಯಾಕೆಲ್ಲ ನಿಮ್ಮ ವಿರುದ್ಧನೇ ಇದೆ ಅಂತ ನೀವು ಭಾವಿಸ್ತಾ ಇದ್ದೀರಿ? ಆ ಕಡೆಯಿಂದ ನಂಬೋದರಿಗಳು ಪತ್ರ ಬರೆಯೋದು, ಈ ಕಡೆಯಿಂದ ಯಾವತ್ತೂ ಇಲ್ದಿರೋ ಮಂಗಳ ನಮ್ಮ ಮನೆಗೆ ಬರೋದು. ಅನುಮಾನ ಬರಲ್ಲ. ಎಲ್ಲ ನೀವು ಅಂದ್ಕೊಂಡಂಗೆ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ. 9 ದಿನ ಮದುವೆಗಿರೋದು, ನೀವು ಹೋಗಿ ಮಲಗಿ, ನೀವು ಆರಾಮಾಗಿರ್ಬೇಕು ಚಿಕ್ಕದಣಿ. ನಾನು ನಿಶ್ಚಿಂತೆಯಾಗಿ ಮಲಗ್ಬಿಟ್ರೆ ನಿಮ್ಮ ದಣಿಗಳು ಶಂಕಕ್ಕೋಸ್ಕರ ನಾನು ಶಾಶ್ವತವಾಗಿ ಎದ್ದೇಳ್ದಿರೋ ಥರ ಮಾಡ್ಬಿಡ್ತಾರೆ. ಹೇಳು ಭೂಪಾಲು, ನಿಮ್ಮ ದಣಿಗಳಿಗೆ ಈ ಮದುವೆ ನಡೆದೇ ನಡೆಯುತ್ತೆ.
ಈ ಜನ್ಮದಲ್ಲಿ ಕೇಶವನಾಥರಿಗೆ ಶಂಕ ಸಿಗಲ್ಲ ಅಂತ. ದೊಣ್ಣೆ ಬೀಸಿದ್ದಾನೆ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಗಳು ಮಾಡಬೇಕಾಗತ್ತೆ. ಅವನೇನು ಅಂತ ನನಗೆ, ನಾನೇನು ಅಂತ ಅವನಿಗೆ ಗೊತ್ತಾಗಿದೆ. ಯಾವುದು ಗುಟ್ಟಾಗುವುದಿಲ್ಲ ಅಂತ ಹೇಳು ಭೂಪಾಲ. ಕೊಂದು ಬಿಡ್ಬೇಕು ಅನ್ಸುತ್ತೆ ನಿಮ್ಮನ್ನ. ಕೊಂದ್ರೆ ಸೂತ್ಕದಲ್ಲಿ ಮದುವೆ ನಡೆಯಲ್ಲ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಆಸೆಗೆ ಮತ್ತೆ ದೇವಿ ಮೇಲಿನ ಪ್ರೀತಿಗಲ್ಲ. ತಪ್ಪಿಲ್ಲ. ಶಂಕದೊಳಿಗೋಸ್ಕರ ನಾನಿಟ್ಟಿರೋ ಹೆಜ್ಜೆ ತಪ್ಪಲ್ಲ. ನನ್ನ ಉಳಿವಿಗೆ ನಾವು ಹೆಜ್ಜೆ ಇಟ್ಟರೆ ತಪ್ಪಿಲ್ಲ. ಯುದ್ಧ ಸಾರಿರೋನು ಅವನು ಅಂತ ಹೇಳೋ ಭೂಪ. ಯುದ್ಧ ಸಾರಿದಿರಿ ಅಂತ ದೇವಿಗೆ ಹೇಳಿದ್ದೀನಿ. ಈ ಸತಿ ಅವಳ ಬಗ್ಗಲ್ಲ. ಈ ಸಲ ನೀವು 1000 ತಂತ್ರಗಳು ಹುಡುಬೋದು, 1000 ನಂಬುದರಿಗಳು ನಿಮ್ ಜೊತೆಗಿರ್ಬೋದು, 1000 ಮಂಗಳಂದಿರು ನಿಮ್ ಕೈ ಜೋಡಿಸ್ಬೋದು. ಆದ್ರೆ ಈ ಸತಿ ನಾನು ದೇವಿಗೆ ತಾಳಿ ಕಟ್ಟೋನೆ. ಈ ಸತಿ ನೀವು ದೇಶಾಂತರ ಹೋಗೋರೆ. ಶಂಕ ನೀವು ಕೈಗೆ ಸಿಗ್ತಿರೋ ತರ ಮಾಡವನೆ. ನಿಮ್ ಮೊಮ್ಮಗನ ವಿರುದ್ಧ ನಿಂತಿದ್ದೀನಿ. ಈ ಮದುವೆಗೆ ನೀವು ಸಾಕ್ಷಿಯಾಗಿರ್ತೀರಾ. ಯಾರಿಗೇನೇ ತಿಪ್ಪುರ್ಲಾಗ ಹಾಕಿದ್ರು ಅಷ್ಟೇ, ಈ ಮದುವೆ ನಡೆಯುತ್ತೆ. ನಿಮ್ಮೆ ಲಾಡೆ ಮುತ್ತಾತ. ಇವತ್ತಿನ ದಿನ ಗೆಲುವು ನಂದು. ನಾಳೆಗೆ 8 ದಿನ ಮದುವೆಗೆ ನಿಮ್ಮ ಅವನತಿಗೆ. ದೇವಿ